ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಲಾಸ್ಟ್ ಕ್ಲಾಸಲ್ಲಿ ನಾವು ಮ್ಯಾಲಿಯಬಿಲಿಟಿ ಅಂದರೆ ಕುಟಿಯತೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಹಾಲಿಸ್ಟಿಕ್ ಸಮಗ್ರವಾದಂತಹ ಒಂದು ದೃಷ್ಟಿ. ದ ಇಂಪ್ಯಾಕ್ಟ್ ಆಫ್ ಐರನ್ ಆನ್ ದ ಪ್ರೋಗ್ರೆಸ್ ಆಫ್ ಸಿವಿಲೈಸೇಷನ್ ಆನ್ ಇಂಡಿಯಾ. ಅಂದರೆ ನಮ್ಮ ಸಿವಿಲೈಸೇಷನ್ ಆಫ್ ಇಂಡಿಯಾ ಅಂದರೆ ನಮ್ಮ ಭಾರತದ ನಾಗರಿಕತೆಯಲ್ಲಿ ಈ ಐರನ್ನ ಪಾತ್ರ ಏನು, ಕಬ್ಬಿಣದ ಮಹತ್ವ, ಅದರ ಪಾತ್ರ ಏನು, ನಮ್ಮ ಭಾರತ ನಾಗರಿಕತೆಯನ್ನು ಹೊಂದಿತು ಅನ್ನೋದ್ರಲ್ಲಿ ಕಬ್ಬಿಣದ ಪಾತ್ರ ಎಷ್ಟು ಇದೆ ಅಂತೇಳಿ. ಇನ್ ಗ್ರೇಡ್ 6 ಸೋಷಿಯಲ್ ಸೈನ್ಸ್ ಟೆಕ್ಸ್ಟ್ ಬುಕ್ಸ್ ಎಕ್ಸ್ಪ್ಲೋರಿಂಗ್ ಸೊಸೈಟಿ ಇಂಡಿಯಾ ಆ್ಯಂಡ್ ಬಿಹೈಂಡ್ ಯು ಲರ್ನ್ ಅಬೌಟ್ ದ ಹರಪ್ಪಾನ್ಸ್. 6th ಸ್ಟ್ಯಾಂಡರ್ಡ್ ಇರ್ತಕ್ಕಂಥ ಸೋಷಿಯಲ್ ಸೈನ್ಸಲ್ಲಿ ಹರಪ್ಪ ನಾಗರಿಕತೆಯಲ್ಲಿ ನೀವು ಈ ಕಬ್ಬಿಣದ ಬಗ್ಗೆ ಓದಿದ್ದೀರಾ. ದೇ ನೋ ಹೌ ಟು ಯೂಸ್ ಮೆಟಲ್ಸ್ ಲೈಕ್ ಕಾಪರ್ ಆ್ಯಂಡ್ ಗೋಲ್ಡ್. ಜನರಿಗೆ ತಿಳಿದಿತ್ತು ಈ ತಾಮ್ರ ಮತ್ತು ಈ ಚಿನ್ನವನ್ನು ಯಾವ ರೀತಿ ಬಳಸಬೇಕು ಅಂತೇಳಿ. ಮೆಟಲ್ಸ್ ಆದಂತಹ ಅಂದರೆ ಕಬ್ಬಿಣ ಅಲ್ಲದೆ ತಾಮ್ರ, ಮುಂಚೆನೇ ಕಬ್ಬಿಣಕ್ಕಿಂತ ಮುಂಚೆ ತಾಮ್ರವನ್ನು ಕಂಡುಹಿಡಿದಿದ್ರು ಅನ್ನೋ ಒಂದು ಇದಿದೆ. ಮೆಟಲ್ಸೆಲ್ಲ ಲೋಹಗಳಾದಂತಹ ಈ ಕಾಪರು ಮತ್ತು ಗೋಲ್ಡನ್ನು ಯಾವ ರೀತಿ ಬಳಸಬೇಕು ಅಂತ ಅವ್ರು ತಿಳ್ಕೊಂಡಿದ್ರು. ದೇ ಯೂಸ್ಡ್ ದೀಸ್ ಮೆಟಲ್ಸ್ ಟು ಮೇಕ್ ವೇರಿಯಸ್ ಆಬ್ಜೆಕ್ಟ್ಸ್ ಫ್ರಮ್ ಯುಟೆನ್ಸಿಲ್ಸ್ ಟು ಜ್ಯುವೆಲರಿ. ಈ ಕಾಪರ್ ಮತ್ತು ಗೋಲ್ಡ್ನ ಅವ್ರು ಏನು ಮಾಡ್ತಿದ್ರು, ಈ ಲೋಹವನ್ನು ಬೇರೆ ಬೇರೆ ವಿಧವಾಗಿ ಉಪಯೋಗಿಸ್ತಿದ್ರು. ಅಂದರೆ ಪಾತ್ರೆಗಳಾಗಿ, ದೈನಂದಿನ ವಸ್ತುಗಳ ಉಪಯೋಗಕ್ಕೆ ಯುಟೆನ್ಸಿಲ್ಸ್, ಪಾತ್ರೆಗಳಾಗಿ, ಅಲ್ಲದೆ ಪಾತ್ರೆಗಳಿಂದ ಹಿಡಿದು ಆಭರಣಗಳವರೆಗೂ ಈ ಗೋಲ್ಡ್ ಮತ್ತು ಕಾಪರನ್ನು ಅವರು ಬಳಸ್ತಾ ಇದ್ರು. However, you would hardly find any evidence of the Harappas using a very prominent metal iron. ಹಾಗೆ ನಿಮಗೇನಾದರೂ ನಿಖರವಾದಂತಹ ಒಂದು ಮಾಹಿತಿ ಮತ್ತು ನಿಖರವಾದಂತಹ ಒಂದು ನಿಮಗೆ ಎವಿಡೆನ್ಸ್, ಸರಿಯಾದಂತಹ ಒಂದು ಸಾಕ್ಷಿ ಏನಾದರೂ ಇದೆಯಾ ಅಂದರೆ ಹರಪ್ಪ ಜನರು ಕಬ್ಬಿಣವನ್ನು ಉಪಯೋಗಿಸ್ತಾ ಇದ್ರು, ಒಂದು ಲೋಹವಾದಂಥ ಕಬ್ಬಿಣವನ್ನು ಬಳಸ್ತಾ ಇದ್ರು ಅನ್ನೋದಕ್ಕೆ ನಿಮಗೆ ಒಂದು ಸಾಕ್ಷಿ ಇದೆಯಾ ಅಂತ ಕೇಳ್ತಿದ್ದಾರೆ. ವಿಚ್ ಯು ಸಿ ಎ ಲಾಟ್ ಅರೌಂಡ್ ಯು ಟುಡೇ. ಬಟ್ ಇತ್ತೀಚಿನ ದಿನಗಳಲ್ಲಿ ನೀವು ಈ ಕಬ್ಬಿಣವನ್ನು ಎಲ್ಲ ಕಡೆ ನೋಡ್ತಾ ಇದ್ದೀರಾ. ದಿಸ್ ಈಸ್ ಬಿಕಾಸ್ ಇಟ್ಸ್ ಲುಕ್ ಎ ಲಾಂಗ್ ಟೈಮ್ ಬಿಫೋರ್ ಐರನ್ ವಾಸ್ ಯೂಸ್ಡ್ ಇನ್ ಎ ಡೇ ಟು ಡೇ ಆ್ಯಕ್ಟಿವಿಟೀಸ್. ಆದರೆ ಒಂದು ವಿಷಯ ತಿಳಿದಿರಲಿ, ನಾವು ಈ ಕಬ್ಬಿಣವನ್ನು ಉಪಯೋಗಿಸೋಕ್ಕೆ ತುಂಬ ಸಮಯವನ್ನು ತೆಗೆದುಕೊಂಡಿದ್ದೀವಿ. ಅಂದರೆ ಅದನ್ನು ಕಬ್ಬಿಣದಂತಹ ಲೋಹವನ್ನು ನಮ್ಮ ದೈನಂದಿನ ಜೀವನದಲ್ಲಿ ನಾವು ಬಳಸೋದಕ್ಕೆ ತುಂಬ ದಿನಗಳು ಅದನ್ನು ತೆಗೆದುಕೊಂಡಿದ್ದೀವಿ. ಅಷ್ಟು ಸುಲಭವಾಗಿ ನಾವು ಸಡನ್ನಾಗಿ ಕಬ್ಬಿಣವನ್ನು ನಾವು ಎಲ್ಲದಕ್ಕೂ ಬಳಸ್ತಿರ್ಲಿಲ್ಲ. However, once the use of iron gained prominence in the times that followed, it contributed significantly to the progress of civilization in India. ಹಾಗೆ ಒಮ್ಮೆ ನಾವು ಈ ಕಬ್ಬಿಣವನ್ನು ಉಪಯೋಗಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಮ್ಮ ಭಾರತದ ನಾಗರಿಕತೆಯಲ್ಲಿ ಕಬ್ಬಿಣದ ಪ್ರಾಮುಖ್ಯತೆ ಹೆಚ್ಚಾಗಿ ಬಳಸೋದಕ್ಕೆ ಶುರುವಾಯಿತು. ಹಾಗೆ ಫಾರ್ ಇನ್ಸ್ಟೆನ್ಸ್, ಡ್ಯೂ ಟು ಇಟ್ಸ್ ಸ್ಟ್ರೆಂತ್ಸ್, ಅಗ್ರಿಕಲ್ಚರ್ ಟೂಲ್ಸ್ ಲೈಕ್ ಎ plow made from iron was much superior to those used previously. ಕಬ್ಬಿಣವನ್ನು ಉಪಯೋಗಿಸೋದಕ್ಕೆ ನಾವು ಪ್ರಾರಂಭಿಸಿದ ಮೇಲೆ ನಮ್ಮ ಕೃಷಿಗೆ ಬಳಸ್ತಿದ್ದಂತಹ ನೇಗಿಲು ಇದರಿಂದಲೇ ತಯಾರು ಮಾಡ್ತಾ ಇರೋ ಕಬ್ಬಿಣದಿಂದಲೇ. ಆಮೇಲೆ ಇನ್ನೂ ಹೆಚ್ಚಾಗಿ ಅಭಿವೃದ್ಧಿಗೊಂಡ್ಮೇಲೆ ಅನೇಕ ಉಪಕರಣಗಳನ್ನ ಈ ಕಬ್ಬಿಣದಿಂದ ತಯಾರು ಮಾಡಿ ಅದನ್ನು ಉಪಯೋಗಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ರು ನಮ್ಮ ಭಾರತದಲ್ಲಿ. What could be the potential reasons that it is generally considered that copper was discovered earlier as compared to iron? ಅಂದರೆ ಕಬ್ಬಿಣಕ್ಕಿಂತ ಮೊದಲೇ ಈ ಕಾಪರ್ನ ಕಂಡುಹಿಡಿದಿರ್ಬೋದಾ ಎಂಬ ಒಂದು ಕಾರಣ ಏನಾದರೂ ನಿಮಗೆ ಅದ್ರ ಬಗ್ಗೆ ಮಾಹಿತಿ ಏನಾದರೂ ಇದೆಯಾ ಅಂತೇಳಿ ಕೇಳ್ತಿದ್ದಾರೆ. ನೀವು ಹರಪ್ಪ ನಾಗರಿಕತೆಯಲ್ಲಿ ಓದಿದರೆ ಸೋಷಿಯಲಲ್ಲಿ ಯಾವುದನ್ನು ಫಸ್ಟ್ ತಾಮ್ರವನ್ನು ಫಸ್ಟ್ ಕಂಡುಹಿಡಿದಿದ್ದ ಅಥವಾ ಐರನ್ನ ಕಂಡುಹಿಡಿದಿದ್ದ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತೀರಾ. ಐ ಆಮ್ ವೆಯ್ಟ್ ಮಾಡ್ತಿರ್ತೀನಿ, ತಿಳಿಸಿ ಅದನ್ನು.
4.1.2 ನೋಡಿ, ಡಕ್ಟಿಲಿಟಿ. ಮ್ಯಾಲೆಬಿಲಿಟಿ ಬಗ್ಗೆ ಓದಿದ್ರಿ, ಕುಟ್ಯತೆ ಅಂತೇಳಿ ಕರೀತಾರೆ ಮ್ಯಾಲೆಬಿಲಿಟಿ. ಡಕ್ಟಿಲಿಟಿ ಅಂದರೆ ತನ್ಯತೆ. ಇಲ್ಲಿ ಹೆಸರಲ್ಲೇ ಹೇಳಿದಾಗೆ ತನ್ಯತೆ ಅಂದರೆ ತಟ್ಟಿ ತಂತಿಯ ರೂಪಕ್ಕೆ ಮಾಡುವಂಥದ್ದು, ಅದನ್ನು ತನ್ಯತೆ, ಡಕ್ಟಿಲಿಟಿ ಅಂತ ಕರೀತಾರೆ. ನೋಡೋಣ, ವೇ ಡು ಯು ಫೈಂಡ್ ದ ಯೂಸ್ ಆಫ್ ಮೆಟಲ್ ವೈರ್ಸ್? ನೀವು ಎಲ್ಲಿ ನೋಡ್ತೀರಾ ಲೋಹದ ವೈರ್ಗಳನ್ನು, ಲೋಹದ ತಂತಿಗಳನ್ನು ಬಳಸಿರೋದನ್ನು, ಬಳಕೆಯನ್ನು ಎಲ್ಲಿ ನೀವು ಕಾಣ್ತೀರಾ, ಎಲ್ಲಿ ನೋಡ್ತೀರಾ? You might have seen wires of metals like copper or aluminum in electrical fittings. ನೀವು ನೋಡಿರ್ಬೋದು ತಾಮ್ರ ಅಥವಾ ಅಲ್ಯೂಮಿನಿಯಂನ ತಂತಿಗಳು ಅಥವಾ ಅದರ ತಂತಿಗಳನ್ನು, ಲೋಹದ ತಂತಿಗಳನ್ನು ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸಲ್ಲಿ, ಈ ವಿದ್ಯುತ್ ಉಪಕರಣಗಳಲ್ಲಿ ಬಳಸಿರೋದನ್ನು ನೋಡಿರ್ತೀರಾ. ಸಮ್ ಆರ್ನಮೆಂಟ್ಸ್ ಲೈಕ್ ಬ್ಯಾಂಗಲ್ಸ್, ನೆಕ್ಲೆಸ್, ಇಯರಿಂಗ್ಸ್ ಎಕ್ಸೆಟ್ರಾ. ಇದಲ್ಲದೆ ಕಾಪರ್ ಮತ್ತು ಅಲ್ಯೂಮಿನಿಯಂನ ತಾಮ್ರದ ಬಳೆಗಳು, ನೆಕ್ಲೆಸ್, ಈ ರೋಲ್ ಗೋಲ್ಡು ಅಥವಾ ಆರ್ಟಿಫಿಷಿಯಲ್ ಜ್ಯುವೆಲರೀಸ್ನೆಲ್ಲ ಕಾಪರ್ನ ಮಾಡಿ ಗೋಲ್ಡ್ ಪ್ಲೇಟಿಂಗ್ನ ಕೊಟ್ಟಿರ್ತಾರೆ ಅಲ್ವಾ. ನೆಕ್ಲೆಸ್ಸು, ಬಳೆಗಳು, ಕಿವಿಯ ಓಲೆಗಳು, ಇವುಗಳನ್ನು, ಈ ರೀತಿಯ ಆಭರಣಗಳನ್ನು ಸಹ ನೀವು ನೋಡಿರ್ತೀರಾ. ಆರ್ ಆಲ್ಸೋ ಮೇಡ್ ಫ್ರಮ್ ಮೆಟಲ್ಸ್ ವೈರ್ಸ್. ಅದಲ್ಲದೆ ಮೆಟಲ್ಸ್ ವೈರ್ಸ್, ಲೋಹದ ತಂತಿಗಳನ್ನು ಮಾಡೋದಕ್ಕೆ ಈ ವೈರ್ಗಳನ್ನ ಬಳಸ್ತಾರೆ, ಲೋಹಗಳನ್ನ ಬಳಸ್ತಾರೆ, ಕಾಪರ್ ಮತ್ತು ಅಲ್ಯೂಮಿನಿಯಂನ. ಮೆಟಲ್ ವೈರ್ಸ್ ಪ್ಲೇ ಇಂಪಾರ್ಟೆಂಟ್ ಫಂಕ್ಷನ್ಸ್ ಇನ್ ಎ ವೆರೈಟಿ ಆಫ್ ಸ್ಟ್ರಿಂಗ್ಡ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಸಚ್ ಆಸ್ ವೀಣಾ, ಸೀತಾರ್, ವಯಲಿನ್ ಆ್ಯಂಡ್ ಗಿಟಾರ್. ಇದಲ್ಲದೆ ಆಭರಣಗಳಲ್ಲಿ, ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸಲ್ಲಿ ಮತ್ತು ವೈರ್ಗಳಲ್ಲಿ ಈ ಲೋಹಗಳನ್ನ ಬಳಸೋದ್ರ ಜೊತೆಗೇನು ಮುಖ್ಯವಾಗಿ ಇದರ ಮತ್ತೊಂದು ಪ್ರಮುಖವಾದಂತಹ ಕಾರ್ಯ ಇದೆ. ಈ ಲೋಹದ ತಂತಿಗಳನ್ನು ಇನ್ನೂ ಅನೇಕ ಬೇರೆ ಬೇರೆ ವಸ್ತುಗಳಲ್ಲಿ ಉಪಯೋಗಿಸ್ತಾರೆ. ಏನಪ್ಪ ಅಂದರೆ ವೆರೈಟಿ ಆಫ್ ಸ್ಟ್ರಿಂಗ್ಡ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್, ಮೀಟುವಂತಹ ಸಂಗೀತದ ವಾದ್ಯಗಳು. ಯಾವುದೆಲ್ಲ ಮೀಟುವಂತಹ ಸಂಗೀತದ ವಾದ್ಯಗಳಿದೆ? ವೀಣೆಯಲ್ಲಿ ಹಾಕಿರ್ತಕ್ಕಂತಹ ಲೈನ್ಸ್, ತಂತಿ ನೋಡಿ ಅದು, ಸೀತಾರ್, ವಯಲಿನ್, ಗಿಟಾರು, ಇವುಗಳಲ್ಲೆಲ್ಲವೂ ಈ ಲೋಹದ ತಂತಿಗಳನ್ನು ಬಳಸಲಾಗಿರುತ್ತದೆ. ಆಯ್ತಾ? ದಿಸ್ ಪ್ರಾಪರ್ಟಿ ಆಫ್ ಮೆಟೀರಿಯಲ್ಸ್ ಬೈ ವಿಚ್ ದೇ ಕ್ಯಾನ್ ಬಿ ಡ್ರಾನ್ ಇಂಟು ವೈರ್ಸ್ ಇಸ್ ಕಾಲ್ಡ್ ಎ ಡಕ್ಟಿಲಿಟಿ. ಅಂದರೆ ಮೆಟಲ್ಸ್ನ ತಟ್ಟಿ ಡ್ರಾನ್ ಇಂಟು ಎ ವೈರ್ಸ್, ತಂತಿಗಳಾಗಿ ತಟ್ಟಿ ತಂತಿಯ ರೂಪಕ್ಕೆ ಮಾಡುವ ವಿಧಾನಕ್ಕೆ ತನ್ಯತೆ, ಡಕ್ಟಿಲಿಟಿ. ಲೋಹವನ್ನು ತಟ್ಟಿ ತಂತಿಯಾಗಿ ಮಾಡುವಂತಹ ಒಂದು ವಿಧಾನವನ್ನು ಡಕ್ಟಿಲಿಟಿ, ತನ್ಯತೆ ಅಂತ ಕರಿತೀವಿ. ದ ಮೆಟೀರಿಯಲ್ಸ್ ಬೈ ವಿಚ್ ದೇ ಕ್ಯಾನ್ ಬಿ ಡ್ರಾನ್ ಅಂದರೆ ತಟ್ಟೋದು, ಇಂಟು ವೈರ್ಸ್, ತಂತಿಗಳಾಗಿ ಮಾಡೋದು, ಇಟ್ಸ್ ಕಾಲ್ಡ್ ಎ ಡಕ್ಟಿಲಿಟಿ. ದಿಸ್ ಪ್ರಾಪರ್ಟಿ ಆಫ್ ಡಕ್ಟಿಲಿಟಿ ಇಸ್ ಮೇನ್ಲಿ ಪ್ರೊಸೆಸ್ಡ್ ಬೈ ಮೆಟಲ್ಸ್. ಈ ಒಂದು ತನ್ಯತೆಯನ್ನು ನಾವು ಮುಖ್ಯವಾಗಿ ಲೋಹಗಳಲ್ಲಿ ಮಾತ್ರ ಈ ಗುಣಲಕ್ಷಣವನ್ನು ಮಾಡೋದಕ್ಕೆ ಉಪಯೋಗಿಸಲಾಗುತ್ತದೆ. Gold is so ductile that 1 gram of it can be drawn into a 2 kilometer long wire. ನಿಮ್ಮೆಲ್ಲರಿಗೂ ಗೊತ್ತು ಈ ಗೋಲ್ಡ್ ಇಯರಿಂಗ್ಸ್ಗಳು, ಆ ಸರಗಳೆಲ್ಲ ಎಷ್ಟು ಚೆನ್ನಾಗಿ ಆ ಡಿಸೈನ್ಸ್ಗಳನ್ನ ಮಾಡಿರ್ತಾರೆ, ಎಷ್ಟು ಸಣ್ಣದಾಗಿ ವೈರ್ಗಳನ್ನ ಮಾಡಿರ್ತಾರೆ, ಚಿನ್ನದ ತಂತಿಗಳನ್ನು ಅಲ್ವಾ. ಅಂದರೆ ಗೋಲ್ಡ್ ಇಸ್ ಡಕ್ಟೈಲ್, ಚಿನ್ನವು ತನ್ಯತೆಯ ಗುಣವನ್ನು ಹೊಂದಿದೆ. 1 ಗ್ರಾಮ್ ಗೋಲ್ಡ್ನ, ಒಂದೇ 1 ಗ್ರಾಮ್ ಗೋಲ್ಡು 2 ಕಿಲೋಮೀಟರಷ್ಟು ಉದ್ದದ ತಂತಿಯಾಗಿ ಮಾಡ್ಬೋದಂತೆ. 1 ಗ್ರಾಮ್ ಗೋಲ್ಡಲ್ಲಿ ಅಷ್ಟು ತನ್ಯತೆಯನ್ನು ಉಂಟು ಮಾಡುವಂತಹ ಲೋಹಗಳು. ಅಂದರೆ ಒಂದೇ 1 ಗ್ರಾಮ್ ಗೋಲ್ಡ್ ತೊಗೊಂಡು 2 ಕಿಲೋಮೀಟರಷ್ಟು ಉದ್ದವಾದ ವೈರನ್ನು ತಟ್ಟಿ ಮಾಡಬಹುದು. ದ ಡಕ್ಟೈಲ್ ನೇಚರ್ ಆಫ್ ಮೆಟಲ್ಸ್ ಎನೇಬಲ್ಸ್ ಫಾರ್ ದ ಕ್ರಿಯೇಷನ್ ಆಫ್ ದಿಸ್ ಟೀ ಸ್ಟೈನರ್ ವಿತ್ ಮೆಟಲ್ ವೈರ್ಸ್. ಈಗೆಲ್ಲ ನೀವು ನೋಡಿರ್ಬೋದು ಟೀ ಸ್ಟೈನರ್ಸ್, ಟೀ ಮಾಡೋದಕ್ಕೆ ಅದಕ್ಕೆ ಒಂಥರ ಈ ರೀತಿ ಇರುತ್ತೆ, ಟೀ ಒಳಗೆ ಡಿಪ್ ಮಾಡೋಕ್ಕೆ ತಂತಿಯಿಂದ ಮಾಡಿರ್ತಾರೆ, ಮೆಟಲ್ ವೈರಲ್ಲಿ ಅಬ್ಸರ್ವ್ ಮಾಡಿರ್ಬೋದು. ಕ್ರಿಯೇಷನ್ಸ್ ಆಫ್ ಎ ಟೀ ಸ್ಟೈನರ್ ಯೂಸ್ ಮಾಡಿರ್ತಾರೆ, ಅದನ್ನು ಕಪ್ಪೊಳಗೆ ಡಿಪ್ ಮಾಡ್ತಾರೆ, ಅವುಗಳನ್ನು ಸಹ ತಂತಿಗಳಿಂದ ಮಾಡಲಾಗಿರುತ್ತದೆ. ನೇಚರ್ ಆಫ್ ಮೆಟಲ್ ತಂತಿ. ಹ್ಯಾವ್ ಯು ಎವರ್ ಸೀನ್ ವೈರ್ಸ್ ಮೇಡ್ ಆಫ್ ಕೋಲ್ ಆರ್ ಸಲ್ಫರ್? ಅದೇ ರೀತಿ ನೀವು ಕೋಲ್ ಅಥವಾ ಸಲ್ಫರಲ್ಲಿ ವೈರ್ನ
ತಂತಿಯಾಗಿ ಮಾಡಬಹುದಾ? ಕಲ್ಲಿದ್ದಲು ಮತ್ತು ಸಲ್ಫರ್ನಿಂದ ತಂತಿಯನ್ನು ಮಾಡಬಹುದಾ ಅಂತ ಕೇಳ್ತಿದ್ದಾರೆ. ಆಬ್ವಿಯಸ್ಲಿ ನಾಟ್, ಯಾವುದೇ ಕಾರಣಕ್ಕೂ ಆಗಲ್ಲ. ಈ ಸಲ್ಫರ್ ಗಂಧಕ ಪುಡಿ, ಅದು ಈ ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಥರ ಪುಡಿ, ಅದನ್ನು ತಂತಿಯಾಗಿ ಮಾಡೋಕ್ಕಾಗುತ್ತಾ? ಇನ್ನು ಕೋಲು, ಕಲ್ಲಿದ್ದಲು ಅದು ಇದ್ದಿಲ್ ಥರ, ಅದನ್ನು ಬಡದಿ ಕಾಯಿಸಿ ಎಲ್ಲ ಮಾಡಿದ್ರೆ ಅದು ಪುಡಿ ಪುಡಿ ಆಗುತ್ತೆ, ಆಯಿತಾ? ಸೊ ಆಬ್ವಿಯಸ್ಲಿ ನಾಟ್. ವಿ ಕ್ಯಾನ್ ಸೇ ದಟ್ ಕೋಲ್ ಆ್ಯಂಡ್ ಸಲ್ಫರ್ ಆರ್ ನಾಟ್ ಡಕ್ಟೈಲ್. ಅದಕ್ಕೆ ನಾವೇನು ಹೇಳ್ತೀವಿ, ಕೋಲು ಮತ್ತು ಸಲ್ಫರು, ಗಂಧಕ ಮತ್ತು ಕಲ್ಲಿದ್ದಲು ತನ್ಯತೆ ಗುಣವನ್ನು ಹೊಂದಿಲ್ಲ ಅಂತೇಳಿ ಹೇಳ್ತೀವಿ. Do you know that roofs made of steel, a mixture of metal, iron and non-metals carbon wires can support heavy loads. Therefore, they are used in suspension bridges and in cranes to lift heavy objects. ತಿಳ್ಕೊಳ್ಳಿ, ಈ ಒಂಥರ ಬ್ರಿಡ್ಜ್ ಇದಕ್ಕೆಲ್ಲ ಈ ರೀತಿ ವೈರ್ಸ್ ಕ್ರೇನ್ಸ್ ಥರ ಮಾಡಿರ್ತಾರಲ್ಲ, ಏನಪ್ಪ ಅಂದರೆ ಈ ರೂಫ್ಸ್ಗಳನ್ನ, ಉಯ್ಯಾಲೆ ರೀತಿ ರೂಫ್ ಆಳಗಳನ್ನ ಈ ರೀತಿ ಹಾಕಿದಾರಲ್ಲ, ಇವುಗಳನ್ನ ಮಿಕ್ಸ್ಚರ್ ಆಫ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲಿಂದ ಮಾಡಿರೋದಂತೆ. ಮಿಕ್ಸ್ಚರ್ ಆಫ್ ಮೆಟಲ್ ಯಾವುದು? ಕಬ್ಬಿಣ ಮತ್ತು ನಾನ್ ಮೆಟಲ್ ಆದಂಥ ಲೋಹ ಮತ್ತು ಅಲೋಹವಾದಂತಹ ಕಬ್ಬಿಣ ಮತ್ತು ಕಾರ್ಬನ್, ಇವೆರಡರ ಮಿಶ್ರಣದಿಂದ ಈ ವೈರನ್ನು ತಯಾರು ಮಾಡಿದ್ದಾರೆ. ಯಾಕಂದರೆ ಸಪೋರ್ಟ್ ಹೆವಿ ಲೋಡ್ಸ್. ಈ ಬ್ರಿಡ್ಜ್ ಮೇಲೆ ಅನೇಕ ವಾಹನಗಳು ಓಡಾಡುತ್ತೆ, ಹೆವಿ ಲೋಡ್ಸ್, ದೊಡ್ಡ ದೊಡ್ಡ ವೆಹಿಕಲ್ಸ್ಗಳು ಓಡಾಡುತ್ತೆ, ಅನೇಕ ಜನರು ಓಡಾಡ್ತಾರೆ. ಅತಿಯಾದ ಭಾರವನ್ನು ತೆಗೆದುಕೊಳ್ಳುವಂಥ ಶಕ್ತಿ, ಹೆವಿ ಲೋಡ್ಸನ್ನು ತೆಗೆದುಕೊಳ್ಳುವಂತಹ ಶಕ್ತಿಯನ್ನು ಈ ರೂಪ್ಸ್ ಕೊಡುತ್ತೆ. ದೇರ್ಫೋರ್ ದೇ ಆರ್ ಯೂಸ್ಡ್ ಟು ಸಸ್ಪೆನ್ಷನ್ ಬ್ರಿಡ್ಜಲ್ಲಿ. ಹಾಗಾಗಿ ಇವುಗಳನ್ನ ಕ್ರೇನ್ಸ್ಗಳಲ್ಲಿ, ಹೆವಿ ಆಬ್ಜೆಕ್ಟ್ಸ್ಗಳಲ್ಲಿ ಈ ವೈರ್ಸ್ಗಳನ್ನು, ಲಿಫ್ಟ್ಸ್ಗಳಲ್ಲೂ ನೋಡಿ, ಕ್ರೇನ್, ಲಿಫ್ಟ್, ಇವುಗಳನ್ನು ಬಳಸಲಾಗಿರುತ್ತೆ. ಸಸ್ಪೆನ್ಷನ್ ಬ್ರಿಡ್ಜ್. ಸೊನಾರಿಟಿ ಅರ್ಥ? ಸಿ ನೆಕ್ಸ್ಟ್ 4.1.3 ಸೊನಾರಿಟಿ. ಸೊನಾರಿಟಿ ಅಂದರೆ ಇಲ್ಲಿ ಅಂದರೆ ಅದನ್ನು ಅನುರಣನ ಅಂತ ಹೇಳಿ ಕರೀತಾರೆ. ಅಂದರೆ ಆಳವಾದ, ಗಟ್ಟಿಯಾದ ಆಳವಾದ ಧ್ವನಿ. ಸೊನರಸ್ ಅಂದರೆ ಈಗ ಗಂಟೆ ಹೊಡಿತೀವಿ, ಅದು ಒಂಥರ ಅದ್ರ ಶಬ್ದನೇ ಒಂಥರ ಇರುತ್ತೆ. ಅದೇ ಒಂದು ಸ್ಪೂನಲ್ಲಿ ಸೌಂಡ್ ಮಾಡೋದಕ್ಕೂ ದೊಡ್ಡದಾದ ಗಂಟೆಯಲ್ಲಿ ಸೌಂಡ್ ಮಾಡೋದಕ್ಕೂ ಬರುವಂಥ ಶಬ್ದ ಎಷ್ಟು ವ್ಯತ್ಯಾಸ ಇರುತ್ತೆ. ಒಂದು ಅನುರಣವಾದಂಥ ಒಂದು ಆಳವಾದ ಧ್ವನಿ, ಗಟ್ಟಿಯಾದ ಆಳವಾದ ಧ್ವನಿ ಅಂತೇಳಿ ಕರೀತಾರೆ. ಹ್ಯಾವ್ ಯು ಎವರ್ ನೋಟಿಸ್ ದ ಸೌಂಡ್ ಪ್ರೊಡ್ಯೂಸ್ಡ್ ವೆನ್ ಎ ಮೆಟಲ್ ಸ್ಪೂನ್? ಇಲ್ಲ, ಅದನ್ನೇ ಹೇಳ್ತಿದ್ದಾರೆ ನೋಡಿ. ನೀವು ಯಾವತ್ತಾದರೂ ಒಂದು ಲೋಹದ ಚಮಚದ ಶಬ್ದವನ್ನು ಕೇಳಿದ್ದೀರಾ? ಆರ್ ಎ ಮೆಟಲ್ ಪ್ಲೇಟ್, ಅಥವಾ ಲೋಹದ ತಟ್ಟೆ ಅದರ ಶಬ್ದ? ಆರ್ ಎ ಮೆಟಲ್ ಕಾಯಿನ್ ಆರ್ ಈಸ್ ಡ್ರಾಪ್ಡ್ ಆನ್ ದ ಫ್ಲೋರ್, ಅಥವಾ ಕಾಯಿನನ್ನು ಎಸ್ದಾಗ ಕೆಳಗೆ ಬೀಳುತ್ತಲ್ಲ ಅದರ ಶಬ್ದವನ್ನು ಕೇಳಿದ್ದೀರಾ? ಎಲ್ಲರೂ ಕೇಳಿರ್ತೀರ ಇದನ್ನು. ಹೆಡ್ಡೆ ಮತ್ತು ಟೈಲ್ ನೋಡೋದಕ್ಕೆ ಎಲ್ಲರೂ ಸಾಮಾನ್ಯ ಕಾಯಿನ್ನ ಮೇಲೆ ಹಾಕ್ತಾರೆ, ಅದು ಕೆಳಗೆ ಬಿದ್ದಾಗ ಅದರ ಶಬ್ದವನ್ನು ನೆನಪಿಸ್ಕೊಳ್ಳಿ ಹೇಗಿರುತ್ತೆ ಅಂತೇಳಿ. ಹೌ ಇಸ್ ಇಟ್ ಡಿಫ್ರೆಂಟ್ ಫ್ರಮ್ ದ ಸೌಂಡ್ ಪ್ರೊಡ್ಯೂಸ್ಡ್ ವೆನ್ ಎ ಪೀಸ್ ಆಫ್ ಕೋಲ್ ಆರ್ ವುಡ್ ಈಸ್ ಡ್ರಾಪ್ಡ್ ಆನ್ ದ ಫ್ಲೋರ್? ನೆನ್ಪು ಮಾಡ್ಕೊಳ್ಳಿ. ಅಂದರೆ ನಾವು ಒಂದು ಕಾಯಿನನ್ನು ಎಸ್ದಾಗ ಕಾಯಿನಿನ ಶಬ್ದ, ಅಥವಾ ಒಂದು ಮೆಟಲ್ ತಟ್ಟೆಯ ಶಬ್ದ, ಅಥವಾ ಒಂದು ಸ್ಪೂನಿನ ಶಬ್ದ, ಈ ಒಂದು ಕಲ್ಲಿದ್ದಲು ಅಥವಾ ಮರದ ತುಂಡು ಕೆಳಗೆ ಬಿದ್ದಾಗ ಆಗುವಂಥ ಶಬ್ದಕ್ಕೆ ಕಂಪೇರ್ ಮಾಡಿದ್ರೆ ಎಷ್ಟು ಭಿನ್ನವಾಗಿರುತ್ತೆ ಅದಕ್ಕೂ ಇದಕ್ಕೂ ಅಂತ ಕೇಳ್ತಿದ್ದಾರೆ. ಅದಕ್ಕೊಂದು ಆ್ಯಕ್ಟಿವಿಟಿನ ಕೊಟ್ಟಿದ್ದಾರೆ ನೋಡಿ. ಲೆಟ್ ಅಸ್ ಇನ್ವೆಸ್ಟಿಗೇಟ್. ಐ ಯೂಸ್ ದ ಡಿಫ್ರೆನ್ಸ್ ಇನ್ ದ ಸೌಂಡ್ ವೆನ್ ಮೈ ಸ್ಟಿಕ್ ಈಟ್ಸ್ ವುಡ್ ಆರ್ ಮೆಟಲ್ ಟು ಹೆಲ್ಪ್ ಫೈಂಡ್ ಮೈ ವೇ. ಏನು ಮಾಡ್ತಿದ್ದಾನೆ ನೀನು? ಅವನದೇ ಆದ ವಿಧಾನದ ಮೂಲಕ ಅವನು ಸೌಂಡನ್ನು ಕಂಡುಹಿಡಿಯೋದಕ್ಕೆ ಒಂದು ಮರದ ಕೋಲು, ಇನ್ನೊಂದು ಮೆಟಲ್ ಕೋಲು, ಎರಡನ್ನೂ ಉಪಯೋಗಿಸ್ತಿದ್ದಾನೆ. ಕಾಷನ್, ಬಿ ಕೇರ್ಫುಲ್ ವೈಲ್ ಡ್ರಾಪಿಂಗ್ ದ ಆಬ್ಜೆಕ್ಟ್ಸ್. ಹುಷಾರಾಗಿ ಯಾವುದೇ ವಸ್ತುಗಳನ್ನ ಕೆಳಗೆ ಬೀಳಬೇಕಾದ್ರೆ, ಕೆಳಗಡೆ ಯಾರಾದರೂ ಇದ್ದಾರಾ ಅಥವಾ ನಿಮ್ಮ ಕಾಲ ಮೇಲೆ ಬೀಳುತ್ತಾ ಅದನ್ನೆಲ್ಲ ನೋಡಿಕೊಂಡು ಹುಷಾರಾಗಿ ವಸ್ತುಗಳನ್ನ ಕೆಳಗೆ ಬೀಳಿಸಿ. ಟೇಕ್ ಎ ಫ್ಯೂ ಆಬ್ಜೆಕ್ಟ್ಸ್ ಸಚ್ ಆಸ್ ಎ ಮೆಟಲ್ ಸ್ಪೂನ್, ಕಾಯಿನ್, ಎ ಪೀಸ್ ಆಫ್ ಕೋಲ್ ಆ್ಯಂಡ್ ಎ ಬ್ಲಾಕ್ ಆಫ್ ವುಡ್. ಈ ಇಷ್ಟು ವಸ್ತುಗಳನ್ನ ತೊಗೊಳ್ಳಿ. ಒಂದು ಕಾಯಿನ್ ತೊಗೊಳ್ಳಿ, ಒಂದು ಮರದ ತುಂಡು ತೊಗೊಳ್ಳಿ, ಒಂದು ಸ್ವಲ್ಪ ಕಲ್ಲಿದ್ದಲಿನ ತುಂಡು ತೊಗೊಳ್ಳಿ, ಒಂದು ಸ್ಪೂನ್ ತೊಗೊಳ್ಳಿ, ಇಷ್ಟು ತೊಗೊಳ್ಳಿ. ಡ್ರಾಪ್ ದ್ಯಾಮ್ ಒನ್ ಬೈ ಒನ್ ಫ್ರಮ್ ಸರ್ಟೈನ್ ಹೈಟ್. ಒಂದು ನಿರ್ದಿಷ್ಟವಾದ ಎತ್ತರದಿಂದ, ಸ್ವಲ್ಪ ಎತ್ತರದಿಂದ ಎಲ್ಲ ವಸ್ತುಗಳನ್ನು ನೆಲದ ಮೇಲೆ ಬಿಡ್ತಾ ಬನ್ನಿ. ಅದರ ಶಬ್ದವನ್ನು ಗಮನಿಸಿ. ಒಂದೊಂದೇ ವಸ್ತು ಕೆಳಗೆ ಬಿದ್ದಾಗಲೂ ಯಾವ ರೀತಿ ಶಬ್ದ ಬರುತ್ತೆ
ಡು ಯು ನೋಟಿಸ್ ಎನಿ ಡಿಫ್ರೆನ್ಸ್ ಇನ್ ದ ಸೌಂಡ್ ಪ್ರೊಡ್ಯೂಸ್ಡ್ ಬೈ ದೀಸ್ ಆಬ್ಜೆಕ್ಟ್? ನಿಮ್ಗೇನಾದರೂ ಗುರುತಿಸೋಕ್ಕಾಗುತ್ತಾ? ಪ್ರತಿಯೊಂದು ವಸ್ತುಗಳು ಬಿದ್ದಾಗ ಅದರಿಂದ ಉಂಟಾಗ್ತಕ್ಕಂಥ ಶಬ್ದ, ಪ್ರೊಡ್ಯೂಸ್ ಮಾಡ್ತಕ್ಕಂತಹ ಶಬ್ದ ಹೇಗಿದೆ, ಎಷ್ಟು ಭಿನ್ನವಾಗಿದೆ ಅಂತ ನೀವು ಗುರುತಿಸೋಕ್ಕಾಗುತ್ತಾ ಅಂತ ಕೇಳ್ತಿದ್ದಾರೆ. ಯು ವುಡ್ ಅಬ್ಸರ್ವ್ ದಟ್ ದ ಮೆಟಲ್ ಸ್ಪೂನ್ ಆ್ಯಂಡ್ ದ ಮೆಟಲ್ ಕಾಯಿನ್ ಪ್ರೊಡ್ಯೂಸಸ್ ಎ ರಿಂಗಿಂಗ್ ಸೌಂಡ್. ಇದೆಲ್ರಿಗೂ ಆಗಿರುತ್ತೆ. ನೀವು ಮೆಟಲ್ ಕಾಯಿನನ್ನು, ನಾಣ್ಯವನ್ನು ಕೆಳಗೆ ಬೀಳಿಸಿದಾಗ ಮತ್ತು ಮೆಟಲ್ ಸ್ಪೂನನ್ನು ಕೆಳಗೆ ಬೀಳಿಸಿದಾಗ, ಚಮಚವನ್ನು, ಅದರ ಸೌಂಡ್ ರಿಂಗಿಂಗ್ ಆಗ್ತಿರುತ್ತೆ, ಪದೇ ಪದೇ ನಮಗೆ ಕೇಳಿಸ್ತಿರುತ್ತೆ. ಅದೇ ಕೋಲ್ ಆ್ಯಂಡ್ ವುಡ್ ಆನ್ ದ ಅದರ್ ಹ್ಯಾಂಡ್ ಪ್ರೊಡ್ಯೂಸಸ್ ಡಲ್ ಸೌಂಡ್. ಅದೇ ಮರದ ತುಂಡು ಕೆಳಗೆ ಬಿದ್ದಾಗ ಮತ್ತು ಕಲ್ಲಿದ್ದಲಿನ ಚೂರು ಕೆಳಗೆ ಬಿದ್ದಾಗ ನಮ್ಗೆ ಆ ಸೌಂಡ್ ರಿಪೀಟ್ ಆಗಿ ಪುನಃ ಪುನಃ ಆ ಸೌಂಡು ಅಷ್ಟು ಕೇಳಲ್ಲ, ಸ್ವಲ್ಪ ಕಡಿಮೆ ಶಬ್ದ ಉಂಟು ಮಾಡುತ್ತೆ. ದಿಸ್ ಪ್ರಾಪರ್ಟಿ ಆಫ್ ಮೆಟಲ್ಸ್ ದಟ್ ಎನೇಬಲ್ಸ್ ದಮ್ ಟು ಪ್ರೊಡ್ಯೂಸ್ ಎ ರಿಂಗಿಂಗ್ ಸೌಂಡ್ ಈಸ್ ಕಾಲ್ಡ್ ಎ ಸೊನಾರಿಟಿ. ಯಾವ ವಸ್ತುಗಳು ಅಥವಾ ಯಾವ ಲೋಹಗಳದ ವಸ್ತುಗಳು ಉಂಟು ಮಾಡ್ತಕ್ಕಂತಹ ಶಬ್ದ ಇದೆಯಲ್ಲ, ರಿಂಗಿಂಗ್ ಸೌಂಡ್, ರಿಂಗಿಂಗ್, ತುಂತುರು ಪುನಃ ಪುನಃ ಹಿಂದಿಂದಿನೇ ಶಬ್ದವನ್ನು ಉಂಟು ಮಾಡ್ತಕ್ಕಂಥ ರಿಂಗಿಂಗ್ ಸೌಂಡನ್ನು ಉಂಟು ಮಾಡುತ್ತಲ್ಲ, ಅದನ್ನು ಅನುಕರಣ ಧ್ವನಿ, ಆಳವಾದ ಧ್ವನಿ, ಸೊನಾರಿಟಿ ಅಂತೇಳಿ ಕರಿತೀವಿ. ಆ್ಯಂಡ್ ಮೆಟಲ್ಸ್ ಆರ್ ಸೆಡ್ ಟು ಬಿ ಎ ಸೊನರಸ್ ಇನ್ ನೇಚರ್. ಅಲ್ಲದೆ ಮೆಟಲ್, ಲೋಹಗಳಿಗೆ ಸೊನರಸ್ ಅನ್ನೋ ಗುಣ ಇದೆ. ಅಂದರೆ ಶಬ್ದವನ್ನು, ರಿಂಗಿಂಗ್ ಶಬ್ದವನ್ನು ಉಂಟು ಮಾಡುವಂತಹ ಗುಣ ಲೋಹಗಳು ಹೊಂದಿದೆ. The ringing sound of my gone grooves is also due to the sonority of metals. ಅಂದರೆ ತನ್ನ ಗೆಜ್ಜೆಯ ಶಬ್ದ, ಗೆಜ್ಜೆಯಲ್ಲಿ ಏನಿರುತ್ತೆ ಹೇಳಿ, ಈ ಮೆಟಲ್ ಲೋಹದಿಂದನೇ ಮಾಡಲ್ಪಟ್ಟಿರುತ್ತೆ, ಅದು ತನ್ನ ಕಾಲ್ ಗೆಜ್ಜೆಯಿಂದ ಉಂಟು ಮಾಡ್ತಕ್ಕಂಥ ಶಬ್ದವು ರಿಂಗಿಂಗ್ ಶಬ್ದವೇ. ಹಾಗಾದರೆ ಈ ನನ್ನ ಕಾಲ್ಗೆಜ್ಜೆಯಲ್ಲಿರ್ತಕ್ಕಂತಹ ಲೋಹವು ಸೊನಾರಿಟಿ ಆಫ್ ಮೆಟಲ್ಸ್ ಅಂತೇಳಿ ಹೇಳ್ತಿದ್ದಾರೆ. ಹಾಗಾದರೆ ಆಳವಾದ ಶಬ್ದವನ್ನು ಹೊಂದಿರತಕ್ಕಂತಹ ಒಂದು ಲೋಹವಾಗಿದೆ ಅಂತ. ನಾವು ಐ ಅಂಡರ್ಸ್ಟ್ಯಾಂಡ್ ದ ರಿಂಗಿಂಗ್ ಸೌಂಡ್ ಆಫ್ ದ ಸ್ಕೂಲ್ ಬೆಲ್ ಈಸ್ ಡ್ಯೂ ಟು ಎ ಸೊನಾರಿಟಿ ಆಫ್ ಮೆಟಲ್ಸ್. ಈಗ ನನಗೆ ಆಗ್ತಾ ಇತ್ತು, ನಮ್ಮ ಶಾಲೆಯಲ್ಲಿ ಹೊಡಿತಕ್ಕಂಥ ಬೆಲ್ ಇದೆಯಲ್ಲ, ಸ್ಕೂಲ್ದು ಗಂಟೆ, ಸ್ಕೂಲ್ ಬೆಲ್ಲು ಸಹ ರಿಂಗಿಂಗ್ ಸೌಂಡ್ ಜೊತೆಗೆ ಸೊನಾರಿಟಿ ಆಫ್ ಮೆಟಲ್ಸ್ ಅಂತೇಳಿ ನನಗೆ ಅರ್ಥ ಆಯಿತು ಅಂತೇಳಿ ಹೇಳ್ತಿದೆ. ಆಯ್ತಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಕಂಟಿನ್ಯೂ ಮಾಡೋಣ. ಏನಾದರೂ ಡೌಟ್ಸ್ ಇತ್ತು, ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಕಮೆಂಟ್ ಮಾಡಿ. ಆ್ಯಂಡ್ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಏನಾದರೂ ನಾನು ಕೊಟ್ಟಕ್ಕಂಥ ಹೋಮ್ವರ್ಕ್ ಕ್ವಶನ್ಸಲ್ಲಿ ಆನ್ಸರ್ ಮಾಡಿ ಇಟ್ಕೊಂಡು ಎಕ್ಸಸೈಸ್ ಕ್ವಶನ್ ಆನ್ಸರ್ ಜೊತೆ ಬರ್ಕೊಳ್ಳಿ. LBA ನೋಟ್ಸ್ ಬರೋವರೆಗೂ ನೀವೇ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ ಹೋಮ್ವರ್ಕ್ ಕ್ವಶನ್ಸ್ಗೆ. ಆಯ್ತಾ? ಅಂದರೆ ಹೋಮ್ವರ್ಕ್ ಕ್ವಶನ್ಸ್ನ ತಗೊಳ್ಳಿ. ಅರ್ಥ ಆಯ್ತಾ? ಅಂದರೆ ನಮ್ಮ ಗಂಟೆಯಿಂದ ಬರ್ತಕ್ಕಂಥ ಶಬ್ದ, ಸೊನಾರಿಟಿ ಆಫ್ ಮೆಟಲ್ಸ್ ಅಂದರೆ ಈ ಲೋಹಗಳು ಶಬ್ದವನ್ನು ಉಂಟು ಮಾಡುವಂಥ ಗುಣವನ್ನು ಹೊಂದಿದೆ ಅಂತೇಳಿ ಅರ್ಥ ಆಯಿತು ಅಂತೇಳಿ ಹೇಳ್ತಿದ್ದಾರೆ. ಆಯಿತಾ? ಸಿ ನೆಕ್ಸ್ಟ್ ಹೋಮ್ವರ್ಕ್ ಕ್ವಶನ್ಸ್ನ ತಗೊಳ್ಳಿ. How the Harappa peoples used metals like copper and gold. When the Harappa people started to use the iron, define ductility, give 2 examples. Write the uses of metals. Write the importance of metals. Write the important functions of metal wise. The answer ಸಿಗುತ್ತೆ. Write 4 uses of metal wise.
4 metals have ಡಕ್ಟೈಲ್ ನೇಚರ್ ಹೊಂದಿರತಕ್ಕಂಥ 4 ಮೆಟಲ್ಸ್ನ ಬರೀರಿ. Have coal and sulfur are ductile. Have you ever seen vials made of coal or sulfur? How the ropes are made? Why the mixture of metals are used to made suspension bridge and cranes? Define sonority. Give 2 examples of sonority of metals. Sonority of metals. Why the school bell is due to the sonority of metals? ಇದಿಷ್ಟು ಹೋಮ್ವರ್ಕ್ ಕ್ವಶನ್ಸು. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟಲ್ಲಿ ಆದಷ್ಟು 2 or 3 ಟೈಮ್ ಆಡಿಯೋನ ಕೇಳಿ ನ್ಯೂ ಸಿಲೆಬಸ್ ಆಗಿರೋದ್ರಿಂದ ಕ್ವಶನ್ಸ್ಗೆ ನೀವೇ ಆನ್ಸರ್ ಮಾಡಿ. ಥ್ಯಾಂಕ್ ಯು.